ಈ ಕೃತಿಯು ಪಂಢರಾಪುರದ ಪಾಂಡುರಂಗನ ಮಹಿಮೆಯನ್ನು ಕೊಂಡಾಡುವಂತಹ ದಾಸರ ಪದವಾಗಿದೆ. ಆ ದೇವರನ್ನು ನೋಡಿ, ಅವನ ಪಾದವನ್ನು ನೋಡಿ ಧನ್ಯನಾದ ಭಕ್ತನು ಸಂತೋಷದಿಂದ ನಾನು ಪಾಂಡುರಂಗನನ್ನು ನೋಡಿದೆನು ಎಂದು ಕೊಂಡಾಡಿದ್ದಾನೆ. ಪಾಂಡುರಂಗ ಭಕ್ತರು ಕೊಂಡಾಡುವ ಪ್ರಿಯವಾದ ದೇವರು. ಅವನ ಪಾದಗಳು ಸಮವಾಗಿ ಸುಂದರವಾಗಿ ಕಮಲದಂತೆ ಇದೆ. ಅವನು ವೇದಶಾಸ್ತ್ರಗಳಿಗೆ ಮಾತ್ರ ಗ್ರಹಣೀಯನು. ಮುಖವಂತೂ ಕಮಲದಂತೆ ಪ್ರಕಾಶಮಾನ. ಅವನ ಸೌಂದರ್ಯವು ದಿವ್ಯವಾಗಿದೆ. ಪಾಂಡುರಂಗನು ತುಳಸೀ ಮಾಲೆಯಿಂದ ಅಲಂಕರಿಸಲ್ಪಟ್ಟವನು. ಭಗವಂತನು ಕೃಪಾಳು, ಜಗತ್ತಿನ ರಕ್ಷಕ, ಗೋಪಾಲರನ್ನೂ ಗೋವುಗಳನ್ನೂ ಕಾಯುವವನು. ಪುಂಡರೀಕ ಮುನಿಯ ಭಕ್ತಿಯಿಂದ ಒಲಿದು ಬಂದವನು. ಜಗತ್ತಿಗೆ ವಿಭಿನ್ನನಾದವನು. ಶರಣಾದವರ ದುಃಖವನ್ನು ದೂರ ಮಾಡುವವನು. ಚಂದ್ರಭಾಗ ನದಿಯ ತೀರದಲ್ಲಿ ವಾಸಿಸುವವನು. ಅದೇ ಪಂಢರಾಪುರ. ಬ್ರಹ್ಮ, ಶಿವ ಮುಂತಾದ ದೇವತೆಗಳಿಂದ ಪೂಜಿಸಲ್ಪಡುವವನೇ ಪಾಂಡುರಂಗ ವಿಠಲ. ಲಕ್ಷ್ಮೀದೇವಿಯ ಪತಿಯು, ಇಟ್ಟಿಗೆ ಮೇಲೆ ನಿಂತವನು. ವೇದಗಳು ಕೊಂಡಾಡುವವನು. ಸತ್ಯಭಾಮೆಗೆ ಪಾರಿಜಾತವನ್ನು ತಂದಿತ್ತವನು. ಪಾಂಡುರಂಗ ಭಕ್ತರ ಪ್ರಿಯದೇವರು. ಅವನು ಸೃಷ್ಟಿಯ ಸ್ವಾಮಿಯೂ ಮತ್ತು ರಕ್ಷಕನೂ ಹೌದು. ಭಕ್ತರ ಇಚ್ಛೆಗಳನ್ನು ಪೂರೈಸುವ ಕರುಣಾಮಯವನು. ಅವನ ದರ್ಶನದಿಂದ ನಮ್ಮೆಲ್ಲರ ಜೀವನ ಸಾರ್ಥಕವಾಗುತ್ತದೆ. ಕಂಡೆ ಪಂಡರೀರಾಯನ ತನ್ನನು
ತನ್ನನು